ಎಕ್ಸಾಮ್ ಬರಿಬೇಡಿ, ರಿಸಲ್ಟ್ಗೂ ಕಾಯಬೇಡಿ, ನಿಮಗೆ ಈಸಿಯಾಗಿ ಸರ್ಕಾರಿ ನೌಕರಿ ಸಿಗೋ ಹಾಗೆ ಮಾಡ್ತೀನಿ, ನಾನು ನಂಬಿ ನಿಮ್ಮನ್ನ ಉದ್ಧಾರ ಮಾಡ್ತೀನಿ ಅಂತ ಖಾಕಿ ಯೂನಿಫಾರ್ಮ್ ಹಾಕೊಂಡು ಟೋಪಿ ಬೇಕಾ ಟೋಪಿ ಅಂತ ಅಮಾಯಕರ ಹಣೆಗೆ ಉಂಡೆನಾಮ ತಿಕ್ತಿದ್ದವನು ಇದೀಗ ಕೃಷ್ಣನ ಜನ್ಮಸ್ಥಾನದಲ್ಲಿ ಸದ್ಯ ಗೋಳೋ ಅಂತಿದ್ದಾನೆ. ಸರ್ಕಾರಿ ನೌಕರಿ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಬರೋ ಹಂಗ್ ಮಾಡ್ತೀನಿ, ನಿಮ್ ಲೈಫ್ ನ ಕ್ಲೀನ್ ಆಗಿ ಸೆಟ್ಲ್ ಮಾಡ್ತೀನಿ ಅಂತಿದ್ದ. ಅಮಾಯಕರನ್ನ ಹಿಡಿದು ಮಾತಲ್ಲೇ ಮಂಕ್ ಮಾಡಿ ತಲೆ ಸವರಿ ನೌಕರಿ ಹೆಸರಲ್ಲಿ ದುಡ್ಡು ಬೇಕ್ತಿದ್ದ. ನಾನು ಕಸ್ಟಮ್ ಪೊಲೀಸ್ ಆಫೀಸರ್ ಅಂತ ಪೊಂಗೆ ಬಿಟ್ಟು ಖಾಲಿ ಹಣೆಗಳಿಗೆ ಗೋವಿಂದನ ಮುದ್ರೆ ಒತ್ತುತ್ತಿದ್ದ. ಕೊನೆಗೂ ಬಡವರ ಶಾಪ ಇವನ್ ಬೆನ್ನಿಗೆ ಬಿದ್ದಿದೆ. ನೊಂದವರ ನೆಟ್ಟುಸಿರು ಸರಿಯಾಗಿ ಕೆಲಸ ಮಾಡಿದೆ. ನೌಕರಿ ಕೊಡಿಸುವುದಾಗಿ ಮೋಸ ಮಾಡ್ತಿದ್ದ ಸಿದ್ದಪ್ಪ ಪಾಟೀಲ. ಕೋಟಿ ಕೋಟಿ ವಂಚಿಸಿ ಕೊನೆಗೂ ಅಂಧರಾದ ಮನೆ ಹಾಳ. ಎಸ್, ಮಹಾರಾಷ್ಟ್ರ ಜಿಲ್ಲೆ ಸೊಲ್ಲಾಪುರದವನಾಗಿರೋ ಈತ 3 ಹೊತ್ತು ಖಾಕಿ ಹಾಕೊಂಡು ಓಡಾಡ್ತಿದ್ದ. ಮಾತಿಗೆ ಮುಂಚೆ ಜೇಬಿಂದ ನಕಲಿ ಐಡಿ ತೆಗೆದು ನಾನು ಕಸ್ಟಮ್ಸ್ ಅಂಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಸ್ಪಿ ಅಂತ ಬಿಲ್ಡಪ್ ಕೊಡ್ತಿದ್ದ. ವಿಧಾನಸೌಧದಲ್ಲಿ ಅವ್ರ ಗೊತ್ತು, ವಿಕಾಸಸೌಧದಲ್ಲಿ ಇವ್ರ ಗೊತ್ತು ಅಂತ ಬೋಸೆ ಬಿಟ್ಕೊಂಡು ಅಮಾಯಕರಿಗೆ ಸರ್ಕಾರಿ ನೌಕರಿ ಹೆಸರಲ್ಲಿ ವಂಚಿಸ್ತಾ ಇದ್ದ. ಅಷ್ಟೇ ಅಲ್ಲದೆ ವ್ಯಾಪಾರಿಯಾಗಿರೋ ದೀಪಾರಾಮ್ ಅನ್ನೋರ ಹತ್ರ ನಾನು ಕಸ್ಟಮ್ಸ್ ಅಧಿಕಾರಿ ಅಂತ ಹೇಳಿ 9 ಲಕ್ಷ ಕಿತ್ಕೊಂಡು ಪೇರಿ ಕಿತ್ತಿದ್ದ. ಈ ಬಗ್ಗೆ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಅಲರ್ಟ್ ಆದ ಪೊಲೀಸರು ಕೊನೆಗೂ ಈತನ ಕೈಗೆ ಗೋಳ ಹಾಕಿದ್ದಾರೆ. ಕಸ್ಟಮ್ ಆಫೀಸರ್ ಅಂತ ಶೇರ್ ಗೊತ್ತಿತ್ತು, ಕಾನ್ಸ್ಟೇಬಲ್ ನೌಕರಿ ಹಾಕ್ತೀನಿ ಅಂತೇಳಿ ಎಸ್ ಹಾಕ್ತೀನಿ ಅಂತೇಳಿ 6 ಜನ ಮಾಡಿ. ಇದು ಹುಬ್ಳ್ಯಾಗ ದೀಪಕ್ ನಾಡಿ ಅವನಿಗೆ ಎಕ್ಸೈಸ್ ಇದು ಕಸ್ಟಮ್ ಗುಡ್ಸ್ ಇದು ಲೈಸೆನ್ಸ್ ಕೊಡ್ತೀನಿ ಅಂತ ರೊಕ್ಕ ತೊಗೊಂಡಿದ್ದೆ. ಆಮೇಲೆ ಅವನ ಕಡೆ 6 ಲಕ್ಷ ಮೋಸ. ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ, ಕೊಪ್ಪಳ ಹೀಗೆ ಒಂದಲ್ಲ ಎರಡಲ್ಲ ಉತ್ತರ ಕರ್ನಾಟಕದ ಪ್ರತಿ ಜಿಲ್ಲೆಗೂ ಪಾದ ಬೆಳೆಸಿ ನೌಕರಿ ಹೆಸರಲ್ಲಿ ಅಮಾಯಕರಿಗೆ ಈತ ದೋಖಾ ಮಾಡಿದ್ದಾನೆ. ಸುಮಾರು 1.5 ಕೋಟಿ ದುಡ್ಡನ್ನ ತಿಂದು ತೆಗೆದು 60ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾಗ್ತಿದೆ. ಸದ್ಯ ಈ ರೀಲ್ ಖಾಕಿಯಿಂದ ರಿಯಲ್ ಖಾಕಿ 8 ಲಕ್ಷ ಮೌಲ್ಯದ ಒಂದು ಕಾರ್, 1 ಲಕ್ಷ ನಗದು ಜೊತೆಗೆ ಕೃತ್ಯಕ್ಕೆ ಬಳಸ್ತಾ ಇದ್ದ ಗರಿ ಪೊಲೀಸ್ ಯೂನಿಫಾರ್ಮ್, ಫಳ ಫಳ ಅನ್ನೋ ಶೂನ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಸರ್ಕಾರಿ ಇಲಾಖೆ ನಕಲಿ ಸೀಲ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕಸ್ಟಮ್ ಸೂಪರಿಂಟೆಂಡೆಂಟ್ ಅಂತ ಒಂದು ಫಾಲ್ಸ್ ಪ್ರಮೋಷನ್ ಆದಂಥ ಒಂದು ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ. ಕಸ್ಟಮ್ ಆ್ಯಂಡ್ ಸೆಂಟ್ರಲ್ ಗೋವಾದಲ್ಲಿ ಕೆಲಸ ಮಾಡ್ತೇನೆ ಅಂತ ಒಂದು ಆರ್ಡರ್ನಲ್ಲಿ ಫಾಲ್ಸ್ ಆಗಿ ಮಾಡ್ಕೊಂಡಿದ್ದಾರೆ. ವಿತ್ ಯೂನಿಫಾರ್ಮ್, ಪೊಲೀಸ್ ಯೂನಿಫಾರ್ಮ್ ಆಗಿರ್ತದೆ ಅದೇ ಥರ ಯೂನಿಫಾರ್ಮ್, ID ಕಾರ್ಡ್ ಅದನ್ನು ಇಟ್ಟುಕೊಂಡು ಅವರು ನಿನ್ನೆ ಇಲ್ಲಿ ಬಂದಾಗ ಹಿಡಿದಿದ್ದಾರೆ ಅವರಿಗೆ. ಇನ್ನು ಸಿದ್ದಪ್ಪ ಪಾಟೀಲ ಮಾತ್ರ ಅಲ್ಲ, ಈತನ ಕೃತ್ಯಗಳಿಗೆ ಸಹಕರಿಸಿದ ಹಳೆ ಹುಬ್ಬಳ್ಳಿ ನಿವಾಸಿಗಳಾದ ಶ್ಯಾಮ್ ಕಬಾಡಿ ಹಾಗೂ ರಮೇಶ್ ಮಾಳಗಿ ಅನ್ನೋರನ್ನ ಕೂಡ ಪೊಲೀಸರು ಬಂಧಿಸಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಅದೇನೇ ಇರ್ಲಿ, ಕೆಲಸ ಕೊಡಿಸ್ತೀನಿ ಅಂತ ಯಾರಾದ್ರೂ ಬಂದು ಕಾಸಿಗೆ ಹಲ್ಗಿಂಜಿದ್ರೆ ಹುಷಾರು ಸ್ವಾಮಿ. ದತ್ತಾತ್ರೇಯ ಪಾಟೀಲ್, TV9 ಹುಬ್ಬಳ್ಳಿ.